ಅಲ್ವೋ? ಇದು ಬರಾಯ ರಾಗ ಅಲ್ಲ, ಇದು ಅಲ್ಲ ಅಲ್ಲ ಅಲ್ಲ, ನಿಜವಾಗಿಯೂ ನನ್ನಲ್ಲಿ ಮೂಡಿದ್ದು ಅನುರಾಗ. ಹೀಗೆ ಮುಂದುವರೆದ ಮನರೋಗ. ಮನೋರೋಗ ನಿನಗೆ ಮೊದಲೇ ಪ್ರಾರಂಭ ಆಗಿದೆ. ಹೌದು ಹೌದು, ನಿಜವಾಗಿಯೂ ಇನ್ನು ಕಾಲ ವಿಳಂಬಿಸಿದ್ರೆ ನೀ ಎಂದ ಹಾಗೆ ನನಗೆ ಮನೋರೋಗವೇ ಪ್ರಾರಂಭ ಆಗುತ್ತದೆ. ಅಯ್ಯೋ, ಮಾನಸಿಕ ಆದ್ರೂ ಆಯ್ತು. ಏ ಹುಚ್ಚ, ಹೆಣ್ಣು ಮಕ್ಕಳನ್ನು ಹೊಗಳ್ಲಿಕ್ಕೆ ಗೊತ್ತುಂಟೇನ ನಿನಗೆ? ಇಂಥ ಒಬ್ಬಳು ಸ್ಫುರದ್ರೂಪಿಯ ಬಗ್ಗೆ ನೀ ಹೊಗಳಿದ್ದಷ್ಟೇ ಆಗಿ ಹೋಯ್ತಲ್ಲ ಅಂತ ಪಶ್ಚಾತ್ತಾಪ ಆಗುತ್ತಾ ಉಂಟು. ಇನ್ನೂ ಉಂಟಾ? ನೀ ಹೇಳಿದ್ದಕ್ಕಿಂತಲೂ ಇಮ್ಮಡಿ ಅಲ್ಲ, ಹೌದಾ, 100 ಮಡಿ ಛಲವನ್ನ ಈಕೆಯಲ್ಲಿ ನಾನು ಕಾಣುತ್ತಾ ಇದ್ದೇನೆ. ಓಹೋ, ಆಹಾ, ಅಡಿಯಿಂದ ಮುಡಿಯವರೆಗೆ ಸೊಗಸೋ ಸೊಗಸು. ಒಮ್ಮಿನೊಮ್ಮೆಲೆ ಮಿಂಚು ಹೊಡೆದ ಹಾಗೆ. ಮೋಡದ ಮರೆಯಿಂದ ಬಂದ ಮಿಂಚಲ್ಲ ಇದು, ಸ್ತ್ರೀ ಮಿಂಚು. ಸ್ತ್ರೀ ಮಿಂಚು. ಮಿಂಚಿನ ಬಳ್ಳಿಯೋ ಕಾಂಚನದ ಬೊಂಬೆಯೋ ಸಂಚಿತ್ ಪುಣ್ಯದ ಫಲವೋ ಎನ್ನುವ ಹಾಗೆ ನನಗೆ ಕಾಣುವುದಕ್ಕೆ ಇವಳು ಸಿಕ್ಕಿಬಿಟ್ಲಲ್ಲ ಸುಮುಖ. ಹೌದು, ಅವಳ ಹಣೆ ನೋಡು. ಹಣೆ ಅಂದ್ರೆ ಹೇಗೆ? ಬಂಗಾರದ ಮಣೆ ಇದ್ದ ಹಾಗೆ. ಹೌದೌದು. ಚಂಚಲ ನೇತ್ರ. ಕಣ್ಣು ಮುಚ್ಚುತ್ತಾಳೆ ಬಿಡ್ತಾಳೆ, ಮುಚ್ಚುತ್ತಾಳೆ ಬಿಡ್ತಾಳೆ, ಮುಚ್ಚುತ್ತಾಳೆ ಬಿಡ್ತಾಳೆ. ಅದನ್ನು ಕಾಣುವಾಗಲೇ ನನ್ನ ಮನಸ್ಸು ಅವಳತ್ತ ಸೂರೆಯಾಗುತ್ತಾ ಇದೆ. ನಮ್ಮ ಮುಖ ನೋಡ್ಲಿಕ್ಕೆ ಕನ್ನಡಿ ಬೇಕೇನೋ ಬೇರೆ? ಬೇಡಪ್ಪ. ಅವಳ ಕಪೋಲ ನೋಡಿದ್ರೆ ಸಾಕಾಗ್ತದೆ. ಎಂತ ಕಪೋಲ! ಪಳ 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 ಅಂತ ಹೊಳೆಯುತ್ತಾ ಇದೆ. ನಿನ್ನದ್ದೊಂದುಂಟು ಕೆನ್ನೆ, ಕರ್ಮ, ಒಳ್ಳೆ ಗುಂಬಳಕಾಯಿ ಇದ್ದ ಹಾಗೆ. ಇದು ಕೆನ್ನೆ, ಅದು ನಿಜವಾಗಿರ್ಬೇಕಾದದ್ದು ಹಾಗೆ. ಅವಳ ಕಂಠ, ಎಳೆ ನಡು, ಈ ಸ್ವಂಟ ನಿಜವಾಗಿಯೂ ಸಿಂಹ ಕಟ್ಟಿಯೇ ಹೌದು. ಹೌದೌದು. ಆಗುದಿಲ್ವೋ? ಅವಳನ್ನು ನೋಡಿದ ಮೇಲೆ ಅವಳ ಹತ್ರ ಮಾತಾಡದಿರ್ಲಿಕ್ಕೆ ನನ್ನ ಹತ್ರ ಆಗ್ತಾ ಇಲ್ಲ. ಮಾತಾಡ್ಲೇಬೇಕು. ನಿಜವಾಗಿಯೂ ಬ್ರಹ್ಮನ ಸೃಷ್ಟಿಯಲ್ಲಿ ಇದೊಂದು ಅದ್ಭುತವಾದಂತಹ ಸೃಷ್ಟಿಯೇ ಹೌದು. ಹೌದೌದು. ನಾವು ಇಷ್ಟು ಹೊತ್ತಾಯಿತು, ಕೇವಲ ನಮ್ಮಷ್ಟಕ್ಕೆ ನಾವು ಮಾತಾಡ್ತಾ ಇದ್ದೇವೆ ಬಿಟ್ರೆ ಅವಳಿಂದ ಯಾವ ಪ್ರತಿಕ್ರಿಯೆಯೂ ಬರುತ್ತಾ ಇಲ್ಲ. ಪ್ರತಿಕ್ರಿಯೆ ಬರಲಿಲ್ಲ. ಯಾಕೆ? ಯಾಕೆ? ನಮ್ಮ ರೂಪ ಅವರಿಗೆ ಗೊತ್ತಾಗ್ಲಿಲ್ಲಲ್ಲ. ನಾವಿನ್ನು ಮಾಯೆಯಲ್ಲೇ ಇದ್ದೇವೆ. ನಾವು ಒಂದೇ ಗೊತ್ತಾಗ್ಲಿಲ್ಲ ಅವಳಿಗೆ. ನಾವು ಯಾರಿಗೂ ಕಾಣುವುದಿಲ್ಲ. ಹೌದು. ನಮ್ಮನ್ನು ಮಾತಾಡಿಸಬೇಕು ಅಂತಾದ್ರೆ ಬಂದದ್ದು ಗೊತ್ತಾಗಬೇಕು. ಗೊತ್ತಾಗಬೇಕು ಅಂತಾದ್ರೆ ನಮ್ಮ ಮಾಯೆಯನ್ನ ನಾವು ಚೆಲ್ಲಿ ನಿಲ್ಲಬೇಕು. ಹೀಗೆ ಧೀರೆ ಕಂಡಳು ಕಲಿಘಟೋದ್ಗಜ ವೀರನ, ಧೀರೆ ಕಂಡಳು ಕಲಿಘಟೋದ್ಗಜ ವೀರನಗ, ತಾ ದಿಮ್ಮನೆತ್ತಳು ಸೂರ್ಯ ತೇಜವ ಮೀರಿ ಮೈ ತೋರಿದ ನಾರಿವನು, ಸೂರ್ಯ ತೇಜವ ಮೀರಿ ಮೈ ತೋರಿದವ ಆರಿವನು, ಆರಿವನು ಧಾರಿಣಿಯೊಳೆ ಕೈಕ ರೂಪದಿ, ಧಾರಿಣಿಯ ಕೈಕ ರೂಪದಿ ಶೌರ್ಯ ಧೈರ್ಯ ವಿತರ್ಕವಾದದಿ ಕಾರುಣಿಕ ನಿವನೆಂದು, ಶೌರ್ಯ ಧೈರ್ಯ ವಿತರ್ಕವಾದದಿ ಕಾರುಣಿಕ ನಿವನೆಂದು, ಗಾಂಭೀರ್ಯದಲ್ಲಿ ಬೆಸಸಿದಳು, ಗಾಂಭೀರ್ಯದಲ್ಲಿ ಬೆಸಸಿದಳು, ಆರಿವನು,